ರಾಜ್ಯದಲ್ಲಿ ಹೆಮ್ಮಾರಿ ಡೆಂಗಿ ಅಬ್ಬರ ಜೋರಾಗ್ತಿದೆ ಅಂದ್ರೂ ಜನ ಎಚ್ಚೆತ್ತುಕೊಳ್ತಿಲ್ಲ. ಸರ್ಕಾರವೂ ಯಾಕೋ ಸೀರಿಯಸ್ ಆದಂತೆ ಕಾಣ್ತಿಲ್ಲ. ಗಲ್ಲಿ ಗಲ್ಲಿಯಲ್ಲೂ ಕೇಕೆ ಹಾಕ್ತಿರೋ ಡೆಂಗಿ ಸೋಂಕು ಒಂದೇ ದಿನ 3ರನ್ನ ಬಲಿ ಪಡೆದಿದೆ. ಕೊಮ್ಮದಾಗ ಹೋಗಿದ್ದಳು ಹುಡುಗಿ ಡೆಂಗು ಪಾಸಿಟಿವ್ ಬಂದಿತ್ತಂತ. ಈ ತಾಯಿಯ ಗೋಳಾಟ ನರಳಾಟ ನೋಡ್ತಿದ್ರೇನೆ ಕರಳು ಹಿಂಡುತ್ತೆ. ಅಯ್ಯೋ ಮಗಳೇ ಹೋಗ್ಬಿಟ್ಟಿಯಲ್ಲ, ಯಾರನ್ನ ಮಗಳೇ ಅಂತ ಕರೀಲಿ, ಯಾರನ್ನ ಕಂದ ಅಂತ ಮುದ್ದಾಡ್ಲಿ ಅಂತ ಈ ತಾಯಿ ರೋಧಿಸ್ತಿದ್ರೆ ಎಂಥವರ ಕಣ್ಣಾಲೆಗಳು ನೀರು ತುಂಬಿಕೊಳ್ತವೆ. 11 ವರ್ಷದ ಬಾಲಕಿ ಬಲಿ ಪಡೆದ ಹೆಮ್ಮಾರಿ ಡೆಂಗಿ. ಮಗಳ ಕಳ್ಕೊಂಡು ಹೆತ್ತವರ ಗೋಳಾಟ ನರಳಾಟ. ಹೆಮ್ಮಾರಿ ಡೆಂಗಿ ಅಬ್ಬರ ನಿಲ್ಲೋ ಹಾಗೆ ಕಾಣಿಸ್ತಿಲ್ಲ. ಮೇಲಿಂದ ಮೇಲೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಇನ್ನು ಬಾಳಿ ಬದುಕಬೇಕಾಗಿದ್ದ ಮಗಳು ಹೆಮ್ಮಾರಿ ಸೋಂಕಿಗೆ ಬಲಿಯಾಗಿದ್ದಾಳೆ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರದ 10 ವರ್ಷದ ಬಾಲಕಿ ಶ್ರೇಯಾ ದುರಂತ ಅಂತ್ಯ ಕಂಡಿದ್ದಾಳೆ. ತೀವ್ರ ಜ್ವರದಿಂದ ಆಸ್ಪತ್ರೆಗೆ ಸೇರಿದ್ದ ಮಗಳು ಮತ್ತೆ ಮೇಲೇಳಲೇ ಇಲ್ಲ. ಇಷ್ಟು ದಿನ ಕಣ್ಮುಂದೆ ಆಡ್ಕೊಂಡಿದ್ದ ಮಗಳು ಸಾವಿನ ಮನೆ ಸೇರಿದ್ದಾಳೆ. ಸರ್ಕಾರ ದವಾಖಾನೆಗೆ ಹೋದ್ರಿ, ಅಲ್ಲೆಲ್ಲ ಪ್ರಯತ್ನ ಮಾಡಿ ಚಲೋ ಮಾಡಿರು. ನಂತರ ಮುಂದೆ ಟ್ರೀಟ್ಮೆಂಟ್ಗೆ ಸಿವಿಲ್ ಕಳ್ಸಿರು. ಅಲ್ಲಿ ಹೋದ ಬಳಿಕ ಕೊಮ್ಮದಾಗ ಹೋಗಿದ್ದಳು ಹುಡುಗಿ ಅಂತ ಅಂದಳು. ನಿನ್ನೆ ರಕ್ತ ಅದು ಎಲ್ಲ ತೊಗೊಂಡು ಮತ್ತೆ ಚೆಕಿಂಗ್ ಮಾಡ್ರು ಅವರು. ನಿನ್ನೆ ಅಂದರು ಡೆಂಗು ಪಾಸಿಟಿವ್ ಬಂದಿತ್ತಂತ. ಮಂಡ್ಯ ಜಿಲ್ಲೆಯಲ್ಲೂ ಡೆಂಗಿ ಕಂಟ್ರೋಲ್ ತಪ್ಪಿದಂತೆ ಕಾಣ್ತಾ ಇದೆ. ಈವರೆಗೆ ಒಟ್ಟು 297 ಡೆಂಗಿ ಪ್ರಕರಣಗಳು ದಾಖಲಾಗಿದ್ದು, ಗ್ರಾಮೀಣ ಭಾಗದಲ್ಲೇ ಹೆಚ್ಚಿನ ಕೇಸ್ ಪತ್ತೆಯಾಗಿವೆ. ಒಂದೇ ದಿನ ಬೆಂಗಳೂರಲ್ಲಿ ಡೆಂಗಿಗೆ 2 ಬಲಿ. ಬೆಂಗಳೂರಲ್ಲಿ ಡೆಂಗಿ ಸಾವಿನ ಯಾತ್ರೆಯೇ ಹೊರಟಂತೆ ಕಾಣ್ತಾ ಇದೆ. ಕಳೆದೊಂದು ವಾರದಿಂದ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದ 2 ಸಾವನ್ನಪ್ಪಿದ್ದಾರೆ. ಬಿಬಿಎಂಪಿ ಪೂರ್ವ ವಲಯದಲ್ಲೇ 11 ವರ್ಷದ ಬಾಲಕ ಹಾಗೂ 23 ವರ್ಷದ ಯುವಕ ಸಾವನ್ನಪ್ಪಿರೋದು ಬೆಂಗಳೂರಿನ ಜನರಿಗೆ ನಡುಕ ಹುಟ್ಟಿಸಿದೆ. ಇನ್ನು ಬೆಂಗಳೂರಲ್ಲಿ ಯಾವಾಗ ಸೋಂಕಿನ ಸಂಖ್ಯೆ ಹೆಚ್ಚಾಯಿತು, ಎಲ್ಲರ ಕಣ್ಣು ಬಿಬಿಎಂಪಿ ಮೇಲೆ ಬಿದ್ದಿದೆ. ಡೆಂಗಿ ನಿರ್ವಹಣೆಯಲ್ಲಿ ಬಿಬಿಎಂಪಿ ವಿಫಲವಾಗಿದೆ. ಆದಷ್ಟು ಬೇಗ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು ಅಂತ ಜನತಾ ಪಕ್ಷದ ಕಾರ್ಯಕರ್ತರು ಪಾಲಿಕೆ ವಿಶೇಷ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ಬೆಂಗಳೂರಿನಾದಂತ ಡೆಂಗ್ಯೂ ಜ್ವರ ಹರಡಿದೆ, ಸಾರ್ವಜನಿಕರಿಗೆ ಇದನ್ನು ತೊಂದರೆ ಆಗ್ತಿದೆ. ಸಾವು ನೋವುಗಳಾದ್ರೆ ಯಾರು ಕಾರಣ? ಅಧಿಕಾರಿಗಳ ನಿರ್ಲಕ್ಷ್ಯ ಇಷ್ಟೆಲ್ಲ ಆಗ್ತಾ ಇರೋದು. ಡೆಂಗ್ಯೂ ಈಗಾಗಲೇ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಏನ್ ಬೇಕು ಅದನ್ನ ಸಿಂಪಡಣೆ ಮಾಡುವಂತ ಕೆಲಸವನ್ನ ಬೂತ್ಗಳಲ್ಲಿ ವಾರ್ಡ್ಗಳಲ್ಲಿ ಹೋಗಿ ಅಧಿಕಾರಿಗಳು ಮಾಡಬೇಕಾಗಿದೆ. ರಾಜ್ಯದಲ್ಲಿ ಹೆಚ್ಚಾಗ್ತಿರೋ ಸೋಂಕಿನ ಸಂಖ್ಯೆ ನೋಡ್ತಿದ್ರೇನೆ ಭಯ ಹುಟ್ಟಿಸ್ತಾ ಇದೆ. ರಾಜ್ಯದಲ್ಲಿ ಈವರೆಗೆ ಒಟ್ಟು 7,840 ಡೆಂಗಿ ಕೇಸ್ ಪತ್ತೆಯಾಗಿದ್ದು, ನಿನ್ನೆ ಒಂದೇ ದಿನ 293 ಜನರಿಗೆ ಸೋಂಕು ತಗುಲಿದೆ. ಈವರೆಗೆ ರಾಜ್ಯದಲ್ಲಿ 7 ಮಂದಿ ಡೆಂಗಿ ಸೋಂಕಿಗೆ ಬಲಿಯಾಗಿದ್ದು, ಬೆಂಗಳೂರಲ್ಲಿ ಸಾವಿನ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ಡೆಂಗಿ ಅಬ್ಬರದ ಬಗ್ಗೆ ದಾವಣಗೆರೆಯಲ್ಲಿ ಮಾತನಾಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಖಾಸಗಿ ಲ್ಯಾಬ್ಗಳಲ್ಲಿ ಡೆಂಗಿ ಟೆಸ್ಟ್ಗೆ ₹300 ನಿಗದಿ ಮಾಡಿದ್ದೇವೆ. ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ ಕಮಿಟಿ ರಚನೆ ಮಾಡಲಾಗಿದೆ ಅಂದ್ರು. ಅವಶ್ಯಕ ಇರತಕ್ಕಂಥ ಕ್ರಮಗಳೆಲ್ಲ ತಗೊಂಡಿದ್ದೀವಿ. ಜಿಲ್ಲಾ ಮಟ್ಟದ ಟಾಸ್ಕ್ ಫೋರ್ಸ್ ಮಾಡಿದ್ದೀವಿ. ಈಗ ಎಲ್ಲ ಕಡೆ ಏನು ಉತ್ಪತ್ತಿಯಾಗುವಂಥ ಪ್ರದೇಶಗಳಲ್ಲಿ ಅದನ್ನು ಸ್ಪ್ರೇ ಮಾಡುವಂಥದ್ದು ಆ ಕ್ರಮವನ್ನು ಎಲ್ಲ ಕಡೆ ಮಾಡಿಸ್ತಾ ಇದ್ದೀವಿ. ಮತ್ತು ಎಲ್ಲೆಲ್ಲಿ ಡೆಂಗ್ಯೂ ನಮಗೆ ಪತ್ತೆ ಆಗುತ್ತೆ ಅಂಥ ಜಾಗಗಳಲ್ಲಿ ನಾವು ಪ್ರತಿಯೊಂದು ಕಡೆ ಹೋಗಿ ಟೆಸ್ಟ್ ಮಾಡಿಸ್ಬೇಕು. ಫೀವರ್ ಕ್ಲಿನಿಕ್ಗಳನ್ನು ಓಪನ್ ಮಾಡಬೇಕು ಅಂತಲೂ ಕೂಡ ಹೇಳಿದ್ದೀವಿ. ಒಟ್ನಲ್ಲಿ ರಾಜ್ಯದಲ್ಲಿ ಡೆಂಗಿ ಅಬ್ಬರ ನಿಲ್ಲೋ ಲಕ್ಷಣ ಕಾಣ್ತಿಲ್ಲ. ಸೋಂಕಿನ ಜೊತೆಗೆ ಸಾವಿನ ಸಂಖ್ಯೆಯೂ ಏರಿಕೆಯಾಗ್ತಿದ್ದು, ಎಚ್ಚರ ತಪ್ಪಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಲೋಕಾಯುಕ್ತ ಅಧಿಕಾರಿಗಳು ಇವತ್ತು 9 ಜಿಲ್ಲೆಗಳಲ್ಲಿ ಮಿಂಚಿನ ಸಂಚಾರ ಮಾಡಿದ್ದಾರೆ. ಕೋಟಿ ಕೋಟಿ ಕೂಡಿಟ್ಟವರ ಬುಡಕ್ಕೆ ಬಿಸಿನೀರು ಕಾಯಿಸಿದ್ದು ಬಂಗಾರದ ಬ್ರಹ್ಮಾಂಡವನ್ನೇ ಹೊರಗೆಳೆದಿದ್ದಾರೆ. ಲೋಕ ಮೆಗಾ ಬೇಟೆ, ಅಕ್ರಮ ವೀರರ ಬುಡಕ್ಕೆ ಬಿಸಿನೀರು. ಕರ್ನಾಟಕದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ರಣಬೇಟೆಯಾಡಿದ್ದಾರೆ. ಬೆಂಗಳೂರು ಟು ಕಲಬುರಗಿ, ದಾವಣಗೆರೆ ಟು ರಾಮನಗರ, ಮಂಡ್ಯ ಟು ಬೆಳಗಾವಿ
ಹೀಗೆ 9ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಅಕ್ರಮ ವೀರರ ಖಜಾನೆಗೆ ಬಿಸಿ ಮುಟ್ಟಿಸಿದ್ದಾರೆ. ಒಂದೇ ಒಂದು ದಿನದಲ್ಲಿ ಕುಬೇರನು ದಂಗಾಗುವಷ್ಟು ಸಂಪತ್ತನ್ನ ಹೊರಗೆಳೆದು ತಂದಿದ್ದಾರೆ. ಬಿಬಿಎಂಪಿಯ ಕೆಂಗೇರಿ ಉಪವಿಭಾಗದ ಕಂದಾಯ ಅಧಿಕಾರಿ ಬಸವರಾಜ್ ಮಾಗಿ ಇನ್ನೂ ನಿದ್ದೆಯಿಂದ ಎದ್ದಿದ್ರೋ ಇಲ್ವೋ ಗೊತ್ತಿಲ್ಲ. ಅಷ್ಟೊತ್ತಿಗಾಗಲೇ ಲೋಕಾಧಿಕಾರಿಗಳು ಮನೆ ಬಾಗಿಲು ತಟ್ಟಿದ್ರು. ಮಾಗಿಯ ಬೆಂಗಳೂರು ಹಾಗೂ ಕಲಬುರಗಿಯ ನಿವಾಸದಲ್ಲಿ ಬಂಗಾರದ ಭಂಡಾರವೇ ಪತ್ತೆಯಾಗಿದೆ. ಬಸವರಾಜ್ ಮಾಗಿ ಕುಬೇರನನ್ನೇ ನಾಚಿಸುವಷ್ಟು ಸಂಪತ್ತು ಹೊಂದಿದ್ದಾರೆ. ಮಾಗಿ ಮನೆಯಲ್ಲಿ ಒಂದು ಸೂಟ್ಕೇಸ್ ಕ್ಯಾಸಿನೋ ಕಾಯಿನ್, ಡೈಮಂಡ್ ನೆಕ್ಲೆಸ್, ಬಂಗಾರದ ನೆಕ್ಲೆಸ್, ಚಿನ್ನದ ಬಳೆ, ತಲ್ವಾರ್ ಹಾಗೂ 7 ದುಬಾರಿ ಲೈಟರ್ಗಳು ಪತ್ತೆಯಾಗಿವೆ. ಇದರ ಜೊತೆಗೆ ಹುಲಿ ಉಗ್ರನ್ನು ಪೊಲೀಸರು ಹೊರತೆಗೆದಿದ್ದಾರೆ. ಹಾಸನದಲ್ಲೂ ಭ್ರಷ್ಟ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿದೆ. ಗ್ರಾಮ ಪಂಚಾಯಿತಿಯ ಗ್ರೇಡ್ 1 ಕಾರ್ಯದರ್ಶಿ ಎನ್ಎಂ ಜಗದೀಶ್ರ ಜನ್ಮಜಾಲಾಡಿದೆ. ಬೆಂಗಳೂರು ಉತ್ತರ ಹಾಗೂ ದಾಸನಪುರ ಗ್ರಾಮ ಪಂಚಾಯಿತಿಯ A1 ಗ್ರೇಡ್ ಕಾರ್ಯದರ್ಶಿಯಾಗಿರೋ ಜಗದೀಶ್ರ ಹಾಸನದ ವಾಟಿಹಳ್ಳಿ ನಿವಾಸದಲ್ಲೂ ಲೋಕಾಪಡೆ ಶೋಧ ನಡೆಸಿದೆ. ಅಲ್ಲದೆ ಬೆಂಗಳೂರಿನ ನಿವಾಸದಲ್ಲೂ ಪರಿಶೀಲನೆ ನಡೆಸಿದ್ದು ದಾಸನಪುರ ಗ್ರಾಮ ಪಂಚಾಯಿತಿಯ ಮೂಲೆ ಮೂಲೆ ಹುಡುಕಾಡಿದ್ದಾರೆ. ಇನ್ನು ದಾವಣಗೆರೆಯಲ್ಲಿ ಮೆಸ್ಕಾಂ ಕಾರ್ಯನಿರ್ವಾಹಕ ಇಂಜಿನಿಯರ್ DH ಉಮೇಶ್ ಮನೆಯಲ್ಲೂ ಲೋಕ ಅಧಿಕಾರಿಗಳು ಶೋಧ ನಡೆಸಿದ್ದಾರೆ. ಉಮೇಶ್ ಮನೆಯಲ್ಲಿ 750 ಗ್ರಾಂ ಚಿನ್ನದ ಆಭರಣ ಪತ್ತೆಯಾಗಿದ್ದು 21 ಲಕ್ಷ ರೂಪಾಯಿ ನಗದು ಸಿಕ್ಕಿದೆ. ಇದರ ಜೊತೆಗೆ ಈಜುಕೊಳ ಇರುವ ಬೃಹತ್ ಮನೆಯನ್ನ ನಿರ್ಮಾಣ ಮಾಡುತ್ತಿದ್ದು ಕರೂರು ಕೈಗಾರಿಕಾ ಪ್ರದೇಶದಲ್ಲಿ ಗೋದಾಮನ್ನ ಹೊಂದಿದ್ದಾರೆ. ಹಾಗೆಯೇ ಹೊಸದುರ್ಗದಲ್ಲಿ ಅಪಾರ ಬೆಲೆ ಬಾಳುವ ಕೃಷಿ ಜಮೀನನ್ನು ಹೊಂದಿರೋದು ಪತ್ತೆಯಾಗಿದೆ. ಅತ್ತ ಬೆಳಗಾವಿಯಲ್ಲಿ ಪಂಚಾಯತ್ ರಾಜ್ ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಹದೇವ್ ಬನ್ನೂರ ಅವರಿಗೂ ಲೋಕ ಅಧಿಕಾರಿಗಳು ಬಲೆ ಹಾಕಿದ್ದಾರೆ. ಮಹದೇವ್ ಬನ್ನೂರ ಬೆನ್ನು ಬಿದ್ದಿರೋ ಅಧಿಕಾರಿಗಳು ಅಪಾರ ಆಸ್ತಿಪಾಸ್ತಿಯನ್ನ ಪತ್ತೆ ಹಚ್ಚಿದ್ದಾರೆ. ಒಟ್ಟು 4 ಕಡೆ ದಾಳಿ ಮಾಡಿದ ಲೋಕಾಪಡೆ. ಎಳ್ಳೂರ ಗ್ರಾಮದಲ್ಲಿ ಮಹದೇವ ಅವರ ನಿವಾಸವಿದ್ದು ವಿಜಯನಗರದಲ್ಲಿ ಮಗನ ಮನೆ ಇದೆ. ಹಾಗೆಯೇ ಹೊನಗಾದಲ್ಲಿ ಫಾರ್ಮ್ ಹೌಸ್ ಹೊಂದಿರೋ ಮಹದೇವ ಗೋಕಾಕ್ನಲ್ಲೂ ಮನೆ ಹೊಂದಿದ್ದಾರೆ. ಮೈಸೂರಲ್ಲೂ ಲೋಕಾಯುಕ್ತ ಅಧಿಕಾರಿಗಳು ಮಿಂಚಿನ ಕಾರ್ಯಾಚರಣೆ ನಡೆಸಿದ್ದಾರೆ. ನೀರಾವರಿ ಇಲಾಖೆಯ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಮಹೇಶ್ಗೆ ಬೆಳ್ಳಂಬೆಳಿಗ್ಗೆಯೇ ಶಾಕ್ ಕೊಟ್ಟಿದ್ದಾರೆ. ಮೈಸೂರಿನ ಜೆಸಿ ನಗರದಲ್ಲಿರೋ ಮಹೇಶ್ ನಿವಾಸಕ್ಕೆ ಎಂಟ್ರಿ ಕೊಟ್ಟ ಅಧಿಕಾರಿಗಳು ಮೂಲೆ ಮೂಲೆ ಹುಡುಕಾಡಿದ್ದಾರೆ. ಜೊತೆಗೆ ಗೋಕುಲಂ ಕಚೇರಿಯಲ್ಲೂ ಶೋಧ ಕಾರ್ಯ ನಡೆಸಿದ್ದು ಟಿ ನರಸೀಪುರ ತಾಲೂಕಿನ ತುಂಬಲ ಗ್ರಾಮದ ತೋಟದ ಮನೆಯಲ್ಲೂ ಪರಿಶೀಲನೆ ನಡೆಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ಶೇಖರ್ ಗೌಡ ಪಾಟೀಲ್ಗೆ ಲೋಕ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಕೊಪ್ಪಳ ಹಾಗೂ ಧಾರವಾಡದಲ್ಲಿರೋ ಇವರ ಆಸ್ತಿ ಮೂಲವನ್ನೂ ಜಾಲಾಡಿದ್ದಾರೆ. ಶೇಖರ್ ಗೌಡ ಪಾಟೀಲ್ ಧಾರವಾಡದಲ್ಲಿ ಮನೆಯೊಂದನ್ನ ಕಟ್ಟಿಸಿದ್ದು ಇದರ ಅಕ್ಕಪಕ್ಕದಲ್ಲೇ 2 ಸ್ವಂತ ಪಿಜಿ ನಡೆಸುತ್ತಿದ್ರು. ಈ 3 ಸ್ಥಳಗಳ ಮೇಲೂ ದಾಳಿ ಮಾಡಿದ ಲೋಕ ಅಧಿಕಾರಿಗಳು ಪಿನ್ ಟು ಪಿನ್ ಮಾಹಿತಿ ಕಲೆ ಹಾಕಿದ್ದಾರೆ. ಈ ವೇಳೆ 3 ಲಕ್ಷ ನಗದು ಹಾಗೂ ಮಹತ್ವದ ದಾಖಲೆ ಪತ್ತೆಯಾಗಿದ್ದು ಹಿರೇಸಿಂಧೋಗಿಯಲ್ಲಿರೋ ಫಾರ್ಮ್ ಹೌಸ್ನಲ್ಲೂ ಜಾಲಾಡಿದ್ದಾರೆ. ಇನ್ನು ತುಮಕೂರಿನ ತಹಶೀಲ್ದಾರ್ ವಿಜಯಣ್ಣಗೆ ಸೇರಿದ 2 ಮನೆಗಳ ಮೇಲೂ ದಾಳಿ ನಡೆದಿದ್ದು ಮಂಡ್ಯದ ಗ್ರಾಮೀಣ ನೈರ್ಮಲ್ಯ ಇಲಾಖೆ ಮುಖ್ಯ ಇಂಜಿನಿಯರ್ ಶಿವರಾಜ್ಗೂ ನಡುಕ ಹುಟ್ಟಿಸಿದ್ದಾರೆ. ಹೀಗೆ ರಾಜ್ಯದ 9 ಜಿಲ್ಲೆಗಳಲ್ಲಿ ಲೋಕ ಅಧಿಕಾರಿಗಳು ಬೇಟೆಯಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೂಡ ಮಹಾಯುದ್ಧ ನಡೀತಿರೋ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಹೊಸ ಅಸ್ತ್ರ ಹೂಡಿದ್ದಾರೆ. ದೋಸ್ತಿ ನಾಯಕರು ದಂಗೇಳೋ ಸೂಚನೆ ಸಿಕ್ತಿದ್ದಂತೆ ಹಗರಣದ ಬಾಂಬ್ ಹಾಕಿದವರ ಮೇಲೆಯೇ ಅಹಿಂದ ಪ್ರತ್ಯಾಸ್ತ್ರ ಹೂಡಿದ್ದಾರೆ. ವರದಿ ಬಂದ್ರೆ ನೀವು ರಾಜೀನಾಮೆ ಕೊಡಬೇಕಾಯ್ತದೆ. ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವರು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ನಾಳೆ ದೋಸ್ತಿಯಿಂದ ಮೂಡ ಯುದ್ಧ. ತೇನೆ ಕಮಲ ನಿಗಿನಿಗಿ, ಸಿಎಂ ಅಹಿಂದ ಅಸ್ತ್ರ. ಸಿಎಂ ಸಿದ್ದರಾಮಯ್ಯ ಕುಟುಂಬವನ್ನ ಮೂಡ ಹಗರಣ ಸುತ್ತಿಕೊಳ್ತಾ ಇದ್ದಂತೆ ವಿಪಕ್ಷ ನಾಯಕರು ಇದನ್ನೇ ಅಸ್ತ್ರ ಮಾಡಿಕೊಂಡಿದ್ದಾರೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಅಹಿಂದ ಬ್ರಹ್ಮಾಸ್ತ್ರ ಹೂಡಿದ್ದಾರೆ. ಮೂಡ ಬಾಂಬ್ ಎಸೆದವರ ಮೇಲೆ ಅಹಿಂದ ಪ್ರತ್ಯಾಸ್ತ್ರ ಬಿಟ್ಟಿದ್ದಾರೆ. ಮೂಡ ಹಗರಣದ ಬಗ್ಗೆ ಮಾತನಾಡಿದ ಶಾಸಕ ಜಿಟಿ ದೇವೇಗೌಡ ಸಿಎಂ ಸಿದ್ದರಾಮಯ್ಯ ವಿರುದ್ಧ ನಿಗಿನಿಗಿ ಕೆಂಡ ಕಾರಿದ್ರು. ನೈತಿಕ ಹೊಣೆ ಹೊತ್ತು ಮೊದಲು ರಾಜೀನಾಮೆ ಕೊಡಬೇಕು, ತನಿಖೆ ನಂತರ ತಪ್ಪಿಲ್ಲ ಅಂತಾದ್ರೆ ಮತ್ತೆ ಸಿಎಂ ಆಗಿ ಅಂತ ಗುಡುಗಿದ್ರು. ನಾವೇನು ಮುಖ್ಯಮಂತ್ರಿಗಳು ಅಂತ ಹೇಳ್ಬಿಟ್ಟು ಈಗ ಯಾರು ತಪ್ಪು ಮಾಡಿದ್ದಾರೆ ತಪ್ಪೆ, ಅದಕ್ಕೋಸ್ಕರನೇ ತನಿಖಾ ಸಂಸ್ಥೆಗಳು ಇರ್ತಕ್ಕಂಥದ್ದು. ತನಿಖೆ ಚುರುಕು ಮಾಡಿ, ತನಿಖೆ ವರದಿ ಬಂದರೆ ನೀವು ರಾಜೀನಾಮೆ ಕೊಡಬೇಕಾಯ್ತದೆ, ಅದಕ್ಕೆ CBI ಕೊಡಿ ಅಂತ ಹೇಳ್ತಾ ಇರೋದೇ ಅದು. ಜಿಟಿ ದೇವೇಗೌಡ ಹೇಳಿಕೆಗೆ ಧ್ವನಿಗೂಡಿಸಿದ ಶಾಸಕ ಶ್ರೀವತ್ಸ, ಮೂಡಾದಲ್ಲಿ ಹಗರಣ ನಡೆದಿರೋದು 100ಕ್ಕೆ 100 ಸತ್ಯ. ನಾಳೆ ಮೈಸೂರಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತೇವೆ ಅಂತ ವಾಗ್ದಾಳಿ ಮಾಡಿದ್ದಾರೆ.
ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು, ನಮ್ಮ ರಾಜ್ಯ ನಾಯಕರ ತಂಡ ಏನಿದೆ ಆ ತಂಡ ನಾಳೆ ಮೈಸೂರಿಗೆ ಬಂದು ಉತ್ಸಾಹವನ್ನು ತುಂಬಿ ಈ ಕೇಸನ್ನು ದಡಾಟ ಹತ್ತಿಸಬೇಕು ಅನ್ನುವ ಕಾರಣಕ್ಕೆ ಪ್ರತಿಭಟನಾ ಸಭೆ ಮೈಸೂರಲ್ಲಿ ನಡೆಯುತ್ತೆ. ಕನಿಷ್ಠ 10,000 ಕಾರ್ಯಕರ್ತರೊಂದಿಗೆ ನಾವು ನಾಳೆ ಪ್ರತಿಭಟನಾ ಸಭೆಯನ್ನು ನಾಳೆ ಮಾಡೋರಿದ್ದೀವಿ. ದೋಸ್ತಿ ನಾಯಕರ ಆರೋಪಗಳಿಗೆಲ್ಲ ಸಿಎಂ ಸಿದ್ದರಾಮಯ್ಯ ಮಾತಲ್ಲೇ ಪಂಚ್ ಕೊಟ್ಟಿದ್ದಾರೆ. ನಾನೊಬ್ಬ ಅಹಿಂದ ವರ್ಗದ ಸಿಎಂ, 2ನೇ ಬಾರಿ ಸಿಎಂ ಆಗಿದ್ದೀನಿ. ಇದೇ ಕಾರಣಕ್ಕೆ ನನ್ನ ಮೇಲೆ ಹೊಟ್ಟೆ ಉರಿ, ಇದಕ್ಕೆಲ್ಲ ನಾನು ಹೆದರಲ್ಲ ಅಂತ ವಿಪಕ್ಷಗಳ ಮೇಲೆ ಅಹಿಂದ ಅಸ್ತ್ರ ಪ್ರಯೋಗಿಸಿದ್ದಾರೆ. ಏನು ಸಿದ್ದರಾಮಯ್ಯ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನವರು 2ನೇ ಸಾರಿ ಮುಖ್ಯಮಂತ್ರಿ ಕಾನ್ಸ್ಪಿರೇಸಿ ಮಾಡ್ತಾವ್ರೆ. ಈ ಕಾನ್ಸ್ಪಿರೇಸಿಗೆಲ್ಲ ಎದುರ್ಕತ್ತೀನಿ. ಒಟ್ನಲ್ಲಿ ಮೂಡ ಹಗರಣ ದಿನಕ್ಕೊಬ್ಬರಂತೆ ಸುತ್ತಿಕೊಳ್ತಾ ಇದ್ದು ಸಿಎಂ ಕೂಡ ಹೊಸ ಅಸ್ತ್ರ ಹುಡ್ತಿದ್ದಾರೆ. ಮುಂದೆ ಇದೆಲ್ಲಿಗೆ ಹೋಗಿ ನಿಲ್ಲುತ್ತೋ ಕಾದು ನೋಡಬೇಕು. ಕ್ಯಾಮರಾಮನ್ ರಾಹುಲ್ ಜೊತೆ ಆನಂದ್ ಕೆಎಸ್, ನ್ಯೂಸ್ 18 ಮೈಸೂರು. ನೇಹಾ ಹತ್ಯೆ ಪ್ರಕರಣ ದೇಶಾದ್ಯಂತ ದೊಡ್ಡ ಸುದ್ದಿ ಮಾಡಿತ್ತು. ಕಾಲೇಜಿನಲ್ಲಿ ಹರಿದ ನೆತ್ತರೋ ಕುಳಿಗೆ ಲವ್ ಜಿಹಾದ್ ಪಟ್ಟ ಕಟ್ಟಲಾಗಿತ್ತು. ಆದರೆ ಸಿಐಡಿ ಸಲ್ಲಿಸಿರುವಂತಹ ಚಾರ್ಜ್ ಶೀಟ್ ಈಗ ರಾಜಕೀಯ ಜಟಾಪಟಿಗೆ ಮತ್ತೆ ಮುನ್ನುಡಿ ಬರೆದಿದೆ. ಈ ರೀತಿ ಮದುವೆ ವಿಚಾರ ಇತ್ತು 4 ವರ್ಷದ ನಂತರ. ಮದುವೆಗಿದ್ದೀವಿ, ನಮ್ಮ ಮನೆಯಾಗ ಏನೂ ಇಲ್ಲ. ನಮ್ಮ ಸಮಾಜ ಬೇರೆ, ಅವ್ರ ಸಮಾಜ ಬೇರೆ. ಅದಕ್ಕೆ ಕಾಣದ ಕೈ ಕೆಲಸ ಮಾಡ್ತಾ ಇದ್ದಾವೆ, ಷಡ್ಯಂತ್ರ ಇದೆ. ಚಾರ್ಜ್ ಶೀಟ್ನಲ್ಲಿ ನೇಹಾ ಸಾವಿನ ಅಸಲಿ ಸತ್ಯ. 483 ಪುಟಗಳ ವರದಿ, ಲವ್ ಜಿಹಾದ್ ಜಟಾಪಟಿ. ಹುಬ್ಬಳ್ಳಿಯಲ್ಲಿ ನಡೆದಿದ್ದ ನೇಹಾ ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿತ್ತು. ಅಟ್ಟಾಡಿಸಿಕೊಂಡು ಹತ್ಯೆ ಮಾಡಿದ್ದ ಹಂತಕ ಕಾಲೇಜು ಆವರಣದಲ್ಲೇ ರಕ್ತದ ಕೋಡಿ ಹರಿಸಿದ್ದ. 10 ಜನರ ಎದುರಲ್ಲೇ ನಡೆದಿದ್ದ ಭೀಕರ ಕೊಲೆ ಕೇಸ್ ರಾಜಕೀಯ ಯುದ್ಧಕ್ಕೂ ಬುನಾದಿ ಹಾಕಿತ್ತು. ಇದೊಂದು ಲವ್ ಜಿಹಾದ್ ಅಂತ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ರು. ಆದ್ರೆ ಖಾಕಿ ಸಲ್ಲಿಸಿರೋ ದೋಷಾರೋಪ ಪಟ್ಟಿಯಲ್ಲಿ ಇಂಥದ್ದೇನೂ ಉಲ್ಲೇಖವಾಗಿಲ್ಲ. ಇದೇ ವಿಚಾರ ಈಗ ನೇಹಾ ಕುಟುಂಬಸ್ಥರನ್ನ ಕೆರಳಿಸಿದೆ. ಹಾಗಿದ್ರೆ ಸಿಐಡಿ ತಂಡ ಹುಬ್ಬಳ್ಳಿ ನ್ಯಾಯಾಲಯಕ್ಕೆ 483 ಪುಟಗಳ ದೋಷಾರೋಪ ಪಟ್ಟಿಯ ಹೈಲೈಟ್ಸ್ ಏನು ಅಂತ ನೋಡಿದ್ರೆ, ಸಿಐಡಿಯ ಚಾರ್ಜ್ ಶೀಟ್ನಲ್ಲಿ ಅಸಲಿ ಸತ್ಯ ರಿವೀಲ್ ಆಗಿದೆ. ನೇಹಾ ಹಾಗೂ ಫಯಾಜ್ ಮಧ್ಯೆ 4 ವರ್ಷಗಳಿಂದ ಸ್ನೇಹವಿತ್ತು. 2 ವರ್ಷಗಳ ಈಚೆಗೆ ಇಬ್ಬರು ಪ್ರೀತಿಸೋದಕ್ಕೆ ಆರಂಭಿಸಿದ್ದರು. ಆದ್ರೆ ಕೊಲೆ ನಡೆಯೋದಕ್ಕೂ ಕೆಲ ದಿನಗಳ ಹಿಂದೆ ಫಯಾಜ್ ಜೊತೆ ಮಾತನಾಡುವುದನ್ನೇ ನೇಹಾ ನಿಲ್ಲಿಸಿದಳು. ಆದ್ರೆ ಫಯಾಜ್ ಮಾತ್ರ ನನ್ನ ಮದುವೆ ಆಗು ಅಂತ ದುಂಬಾಲು ಬಿದ್ದಿದ್ದನಂತೆ. ಯಾವಾಗ ಮದುವೆ ಆಗುವುದಕ್ಕೆ ನಿರಾಕರಿಸಿದ್ದಳು, ಅದೇ ಸಿಟ್ಟಿನಲ್ಲಿ ಕೊಲೆ ಮಾಡಿದ್ದಾನೆ ಅಂತ ಉಲ್ಲೇಖಿಸಲಾಗಿದೆ. ಯಾವಾಗ ಸಿಐಡಿ ಚಾರ್ಜ್ ಶೀಟ್ ಸತ್ಯ ಹೊರಬಿತ್ತೋ, ನೇಹಾ ತಂದೆ ನಿರಂಜನ್ ಹಿರೇಮಠ್ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಲವ್ ಜಿಹಾದ್ನಿಂದಾಗಿಯೇ ನನ್ನ ಮಗಳ ಕೊಲೆಯಾಗಿದೆ ಅಂತ ಕಿಡಿಕಾರಿದ್ದಾರೆ. ಈ ರೀತಿ ಮದುವೆ ವಿಚಾರ ಇತ್ತು 4 ವರ್ಷದ ನಂತರ. ಮದುವೆಗಿದ್ದೀವಿ, ನಮ್ಮ ಮನೆಯಾಗ ಏನೂ ಇಲ್ಲ. ನಮ್ಮ ಸಮಾಜ ಬೇರೆ, ಅವ್ರ ಸಮಾಜ ಬೇರೆ. ಈ ರೀತಿ ಸುಳ್ಳು ಪ್ರಕಟಣೆ ಮಾಡಿ, ಈ ರೀತಿ ಸುಳ್ಳು ಆರೋಪ ಮಾಡೋದ್ರಿಂದ, ಬರ್ಸೋದ್ರಿಂದ ಏನು ಬರ್ತೈತಿ? ಅದಕ್ಕೆ ಕಾಣದ ಕೈ ಕೆಲಸ ಮಾಡ್ತಾ ಇದ್ದಾವೆ, ಷಡ್ಯಂತ್ರ ಇದೆ. ಈಗೂ ಕೂಡ ಬಿಡ್ತಾ ಇಲ್ಲ. ಅವರು ಆರೋಪಿಗೆ ಎಷ್ಟು ಸಹಾಯ ಮಾಡ್ತಾ ಇದ್ದಾರೆ. ಅವನಿಗೆ ಸರಳವಾಗಿ ಅವ್ನಿಗೆ ಜಾಮೀನಾಗಿ ಅವ್ನು ಹೊರಗೆ ಬರಬೇಕು. ಅವ್ರ ವಿಚಾರ ಅದು. ಇನ್ನು ಸಿಐಡಿ ಸಲ್ಲಿಸಿರೋ ದೋಷಾರೋಪ ಪಟ್ಟಿಯನ್ನ ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ. ತನಿಖೆ ವೇಳೆ ಕಂಡ ಸತ್ಯಾಂಶಗಳನ್ನೇ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದಿದ್ದಾರೆ. ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ಮಾಡಿರ್ತಾರೆ. ತನಿಖೆಯಲ್ಲಿ ಏನು ಮಾಹಿತಿಗಳು ಸಂಗ್ರಹಣೆ ಮಾಡಿರ್ತಾರೆ, ಎವಿಡೆನ್ಸ್ಗಳು ಸಂಗ್ರಹಣೆ ಮಾಡಿರ್ತಾರೆ, ಆ ಆಧಾರದ ಮೇಲೆ ಚಾರ್ಜ್ ಶೀಟ್ ಮಾಡಿರ್ತಾರೆ. ನಾನು ಹೇಳಿದರೆ ಅಥವಾ ಬಿಜೆಪಿ ಅವರು ಹೇಳಿದ್ರೆ, ಇನ್ನೊಬ್ರು ಹೇಳಿದ್ರೆ ಮಾಡೋಕೆ ಬರೋದಿಲ್ಲ. ಒಟ್ಟಾರೆ ಲೋಕಸಭೆ ಚುನಾವಣೆ ವೇಳೆ ರಣರಣ ರಾಜಕೀಯಕ್ಕೆ ವೇದಿಕೆಯಾದ ನೇಹಾ ಪ್ರಕರಣಕ್ಕೆ ಖಾಕಿ ತಾರ್ಕಿಕ ಅಂತ್ಯ ಕೊಟ್ಟಂತೆ ಕಾಣುತ್ತಿದ್ದು, ಆರೋಪಿಗೆ ತಕ್ಕ ಶಿಕ್ಷೆಯಾಗಲಿ. ಶಿವರಾಮ್ ಅಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ಈ ಊರಿನ ಜನರೆಲ್ಲ ಕುಡುಕನೊಬ್ಬನ ಕಾಟಕ್ಕೆ ಹೈರಾಣಾಗಿ ಹೋಗಿದ್ರು. ಬಸ್ ಸ್ಟ್ಯಾಂಡ್ ಹೋಗೋದಕ್ಕೂ ಜನ ಹಿಂದೆ ಮುಂದೆ ನೋಡ್ತಿದ್ರು. ಹೀಗಾಗಿ ಪೊಲೀಸರ ಮೊರೆ ಹೋದವರಿಗೆ ಪೊಲೀಸರೇ ಶಾಕ್ ಕೊಟ್ಟಿದ್ದಾರೆ. ಖಾಕಿ ಪಡೆಯ ಎಂಟ್ರಿಗೆ ಜನ ಕಂಗಾಲಾಗಿ ಹೋಗಿದ್ದಾರೆ.
ಎಣ್ಣೆ ಹೊಡೆದಕ್ಕೆ ಭೂಮಿ ಎಣ್ಣೆ ಹೊಡೆದಕ್ಕೆ ಎಣ್ಣೆ ಹೊಡೆದಕ್ಕೆ ಮನಸ್ಸು ಎಣ್ಣೆ ಹೊಡೆದಕ್ಕೆ. ನೋಡಿ ನೋಡಿ ಈ ಪೊಲೀಸಪ್ಪ ಹೇಗೆ ಒಂದೊಂದು ಹೆಜ್ಜೆನೂ ರಾಜ್ಯ ಗಾಂಭೀರ್ಯವಾಗಿ ಇಡ್ತಿದ್ದಾರೆ ಅಂತ. ಒಂದು ಎರಡು ಒಂದೇ ಒಂದು ಹೆಜ್ಜೆ ತಪ್ಪಿದ್ರೂ ಲಗಾಟೆ ಹೊಡೆಯೋದು ಖಾಯಂ. ಸುಳ್ಯ ತಾಲೂಕಿನ ಗುತ್ತಿಗಾರು ಬಸ್ ನಿಲ್ದಾಣದಲ್ಲಿ ಕುಡುಕರ ಹಾವಳಿ ಹೆಚ್ಚಾಗಿತ್ತು. ಹೀಗಾಗಿ ಇದಕ್ಕೊಂದು ಮುಕ್ತಿ ಹಾಡುವಂತೆ ಸ್ಥಳೀಯರು ಪೊಲೀಸರಿಗೆ ಮನವಿ ಸಲ್ಲಿಸಿದ್ರು. ಪೊಲೀಸರೇನೋ ಬಂದ್ರು, ಆದ್ರೆ ಅವರು ಬಂದ ಸ್ಟೈಲ್ ನೋಡಿ ಇಲ್ಲಿನ ಜನರೇ ಶಾಕ್ ಆಗಿದ್ದಾರೆ. ಭೂಮಿ ಯಾಕೆ ತಿರುಗುತ್ತೈತೆ, ಎಣ್ಣೆ ಹೊಡೆದಕ್ಕೆ ಭೂಮಿ ಎಣ್ಣೆ ಹೊಡೆದಕ್ಕೆ, ಮನಸ್ಸು ಯಾಕೆ ಕುಸಿಯಕೈತೆ, ಎಣ್ಣೆ ಹೊಡೆದಕ್ಕೆ ಮನಸ್ಸು ಎಣ್ಣೆ ಹೊಡೆದಕ್ಕೆ. ಏನ್ ಸರ್ ಹೀಗೆ ಹೆಜ್ಜೆ ಹಾಕ್ತಿದ್ದೀರಾ ಅಂದ್ರೆ ಅವ್ರು ಹೇಳಿದ್ದೇ ಬೇರೆ. ನಾವೇನ್ ಕುಡಿದು ಬಂದಿಲ್ಲ, ರಾತ್ರಿ ಎಲ್ಲ ನಿದ್ದೆ ಇಲ್ಲದೆ ನೈಟ್ ಡ್ಯೂಟಿ ಮಾಡಿದ್ದೇವೆ, ಹೀಗಾಗಿ ಒಂದೆರಡು ಹೆಜ್ಜೆ ಆ ಕಡೆ ಈ ಕಡೆ ಆಗ್ತಿದೆ ಅಂತಿದ್ದಾರೆ. ಡ್ರಿಂಕ್ ಮಾಡಿದ್ದೀರಿ ನೀವು ನೋಡೋಕೆ ಇಬ್ಬರು ಗೊತ್ತಾಗ್ತದೆ, ಇಬ್ಬರು ಕೂಡ ಡ್ರಿಂಕ್ ಮಾಡಿದ್ದೀರಿ ಅಂತ ಇಲ್ಲ ಹೇಳ್ಬೋದು ಮತ್ತೆ ಮಲ್ತಾರೆ ಡ್ರಿಂಕ್ ಮಾಡ್ತಾರೆ ನೀವು ಕ್ಲಿಯರ್ ಬಂದಿದ್ದೀನಿ ಡ್ರಿಂಕ್ ಮಾಡ್ತಾರೆ ಮಲ್ತಾರೆ ನೀವು. ಪೊಲೀಸರು ಎಣ್ಣೆ ಹೊಡೆದಿದ್ರೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಇವರ ವಾಕಿಂಗ್ ಸ್ಟೈಲ್ ನೋಡಿ ಜನ ಮಾತಾಡ್ಕೊಂಡಿದ್ದು ಮಾತ್ರ ಸುಳ್ಳಲ್ಲ. ಅಜಿತ್ ಕುಮಾರ್, ನ್ಯೂಸ್ 18 ಪುತ್ತೂರು. ಇನ್ನುಳಿದ ಪ್ರಮುಖ ಸುದ್ದಿಗಳನ್ನ ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ನೋಡೋಣ. ಕಾವೇರಿ ಒಡಲು ತುಂಬುತ್ತಿರುವಾಗಲೇ ಕರುನಾಡಿಗೆ ಮತ್ತೆ ಶಾಕ್. ನಾಳೆಯಿಂದ ತಮಿಳುನಾಡಿಗೆ ಪ್ರತಿನಿತ್ಯ 1 ಟಿಎಂಸಿ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಸೂಚನೆ. ಇನ್ನು ಯಾವುದೇ ತೀರ್ಮಾನವಾಗಿಲ್ಲ ಅಂದ್ರು ಡಿಕೆಶಿ. ಚಿಕ್ಕಮಗಳೂರಿನ ಜಲಪಾತಗಳ ಬಳಿ ಮಿತಿ ಮೀರಿದ ಪ್ರವಾಸಿಗರ ಹುಚ್ಚಾಟ. ಸೆಲ್ಫಿ ರೀಲ್ಸ್ ಮೋಹದಲ್ಲಿ ಅಪಾಯಕ್ಕೆ ಆಹ್ವಾನ. ಪೊಲೀಸರ ಮನವಿಗೂ ಪ್ರವಾಸಿಗರು ಡೋಂಟ್ ಕೇರ್. ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿಗೆ ಆಗ್ರಹಿಸಿ ಪತ್ರ ಚಳವಳಿ. ಸಚಿವೆ ಹೆಬ್ಬಾಳ್ಕರ್ ನಿವಾಸಕ್ಕೆ ಜಯಮೃತ್ಯುಂಜಯ ಸ್ವಾಮೀಜಿ ಭೇಟಿ. ನ್ಯಾಯ ಸಿಗೋವರೆಗೂ ಹೋರಾಟದ ಎಚ್ಚರಿಕೆ. ತುಮಕೂರಿನ HP ಪೆಟ್ರೋಲ್ ಬಂಕ್ನಲ್ಲಿ ಮಹಾಧೋಖ. 110 ರೂಪಾಯಿಗೆ ಕೇವಲ 300 ml ಪೆಟ್ರೋಲ್ ಕೊಟ್ಟ ಸಿಬ್ಬಂದಿ. ಪೆಟ್ರೋಲ್ ಬಂಕ್ ವಿರುದ್ಧ ಸ್ಥಳೀಯರ ಆಕ್ರೋಶ. ರಾಮನಗರದಲ್ಲಿ ಹೆಚ್ಚಾಯಿತು ಕಾಡು ಪ್ರಾಣಿಗಳ ಉಪಟಳ. ಜನವಸತಿ ಪ್ರದೇಶದಲ್ಲಿ ಚಿರತೆ ಓಡಾಟಕ್ಕೆ ಬೆಚ್ಚಿ ಬಿದ್ದ ಗ್ರಾಮಸ್ಥರು. ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯಾಧಿಕಾರಿಗಳಿಗೆ ಮನವಿ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ವಿದ್ಯಾರ್ಥಿಗಳ ಹೋರಾಟ. ಕುವೆಂಪು ವಿಶ್ವವಿದ್ಯಾಲಯದ ಕ್ಯಾಂಪಸ್ನಲ್ಲಿ ಬೃಹತ್ ಹೋರಾಟ. ಅಧಿಕಾರಿಗಳು ಸ್ಪಂದಿಸದಿದ್ದರೆ ಉಗ್ರ ಹೋರಾಟದ ಎಚ್ಚರಿಕೆ. ನಾಳೆ ಮೊದಲನೇ ಆಷಾಢ ಮಾಸದ ಶುಕ್ರವಾರ ಸಂಭ್ರಮ. ಚಾಮುಂಡಿ ಬೆಟ್ಟಕ್ಕೆ ಹರಿದು ಬರಲಿರೋ ಭಕ್ತ ಸಾಗರ. ಜಿಲ್ಲಾಡಳಿತದಿಂದ ಬೆಟ್ಟದಲ್ಲಿ ಭರದಿಂದ ಸಾಗಿದೆ ಸಕಲ ಸಿದ್ಧತೆ. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.